ನಗರದಲ್ಲಿ ಪೊಲೀಸ್ ಇಲಾಖೆಯಿಂದ ಫಿಟ್ ಫಾರ್ ಆಲ್ ಮ್ಯಾರಥಾನ್ ಓಟ ನಡೆಸಿತು. ನಗರದ ಸರಂ ಕ್ರೀಡಾಂಗಣದಲ್ಲಿ ಪ್ರಾರಂಭವಾದ ಮ್ಯಾರಥಾನ್ ಓಟ ನಗರದ ಪ್ರಮುಖ ಬೀದಿಗಳಲ್ಲಿ ರನ್ ಮಾಡಿ ಮತ್ತು ಸ್ಟೇಡಿಯಂನಲ್ಲಿ ಮುಕ್ತಾಯಗೊಳಿಸಿತು. ಬ್ಯಾಂಡ್ ಸೆಟ್ ಬದಲು ತಮಟೆ ತಾಳಕ್ಕೆ ಹೆಜ್ಜೆ ಹಾಕಿ ಯೋಗ ಪ್ರದರ್ಶನ ಮಾಡಿದರು. ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸಿದ ನಟ ಚಂದನ್ ಶೆಟ್ಟಿ ಮಾತನಾಡಿ, ಇತ್ತೀಚಿನ ಆಹಾರ ಪದ್ಧತಿಯಿಂದ ಎಲ್ಲರೂ ಬೊಜ್ಜು ಬೆಳೆಸಿಕೊಳ್ಳುವಂತಾಗಿದೆ. ಜಂಕ್ ಫುಡ್ ತಿನ್ನೋದು ಕಡಿಮೆ ಮಾಡಿ ಆಹಾರ ಸಾಮಗ್ರಿಗಳಲ್ಲೂ ರಾಸಾಯನಿಕಗಳ ಬಳಕೆ ಹೆಚ್ಚಾಗಿದೆ. ಎಲ್ಲರೂ ಫಿಟ್ ಆಗಬೇಕು, ಆರೋಗ್ಯ ಕಾಪಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಮೂಲಕ ಮ್ಯಾರಥಾನ್ ಓಟ ನಡೆಸಿ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು. ಸರ್ ಕೂಡ ಕಾಲ್ ಮಾಡಿಬಿಟ್ಟು ನಾವು ಫಿಟ್ನೆಸ್ನ ಪ್ರಮೋಟ್ ಮಾಡೋಕ್ಕೆ ಹಾಗೆ ಡ್ರಗ್ಸ್ ಫ್ರೀ ಕರ್ನಾಟಕನ ಪ್ರಮೋಟ್ ಮಾಡಲಿಕ್ಕೆ ಒಂದು ಪೊಲೀಸ್ ರನ್ ಮಾಡ್ತಾ ಇದ್ದೀವಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ರನ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಆಲ್ ಓವರ್ ಕರ್ನಾಟಕ ನಡೀತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ತುಂಬ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಇವತ್ತು ನೋಡ್ದಂಗೆ ತುಂಬ ಜನ ಪಾರ್ಟಿಸಿಪೆಂಟ್ಸ್ ಕೂಡ ಬಂದಿದ್ದರು. ಸೊ ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಓಕೆ, ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಕೈ ಜೋಡಿಸ್ಬೇಕು, ಅವೇರ್ನೆಸ್ನ ಸ್ಪ್ರೆಡ್ ಮಾಡೋಕ್ಕೆ ನನ್ನ ಕಡೆಯಿಂದ ಏನು ಸಹಾಯ ಮಾಡ್ಬೋದು, ನನ್ನ ಕಡೆಯಿಂದ ಏನು ಕೊಡುಗೆ ಕೊಡ್ಬೋದು ಅದನ್ನು ನಾನು ಖಂಡಿತವಾಗ್ಲೂ ಮಾಡಬೇಕು. ಸೊ ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಇವತ್ತು ಈ ಜಾಗಕ್ಕೆ ಬಂದಿದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಎಲ್ಲ ಫುಡ್ ಅಡಲ್ಟ್ರೇಷನ್ ಆಗಿದೆ. ಎಲ್ಲ ಕೆಮಿಕಲ್ ಪ್ರೊಸೆಸ್ಡ್ ಫುಡ್ಗಳನ್ನ ನಾವು ತಿಂತಾ ಇದ್ದೀವಿ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸೊ ಖಂಡಿತವಾಗ್ಲೂ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಪ್ಯಾಕೆಟ್ ಫುಡ್ಸ್ ಆಗಿರ್ಬೋದು, ಹಾಗೆ ಜಂಕ್ ಫುಡ್ಗಳಾಗಿರ್ಬೋದು, ದಯವಿಟ್ಟು ಅದನ್ನೆಲ್ಲ ಖಂಡಿತವಾಗ್ಲೂ ಕಮ್ಮಿ ಮಾಡಲೇಬೇಕು. ಹಾಗೆ ಹೈ ಶುಗರ್ಸ್ ಇರುವಂಥ ಫುಡ್ಗಳನ್ನೆಲ್ಲ ಕಮ್ಮಿ ಮಾಡಬೇಕು. ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಆರೋಗ್ಯಕರವಾದ ಫುಡ್ ತಿನ್ನಬೇಕು. ಒಳ್ಳೊಳ್ಳೆ ಊಟ ಮಾಡಬೇಕು. ತರಕಾರಿಗಳು, ಹಣ್ಣುಗಳನ್ನೆಲ್ಲ ಜಾಸ್ತಿ ತಿನ್ನಬೇಕು. ಸೊ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ನಮ್ಮ ಇಂಡಿಯಾ ಫಿಟ್ ಆಗಬೇಕು ಅನ್ನೋದು ನನ್ನ ಆಸೆ ಕೂಡ. ಸೊ ಇದೊಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗೆ ಡ್ರಗ್ ಫ್ರೀ ಕರ್ನಾಟಕ ಆಗಬೇಕು. ಚಿಕ್ಕ ಮಕ್ಕಳೆಲ್ಲ ಡ್ರಗ್ಸ್ನ ಮೊರೆ ಹೋಗ್ಬಿಟ್ಟು ತಮ್ಮ ಜೀವನನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇಂಟರ್ನೆಟ್ ಇನ್ನೊಂದು ಹೊಸ ಡ್ರಗ್ ಏನಂತಂದರೆ ಈ ಇಂಟರ್ನೆಟ್, ಇನ್ಸ್ಟಾಗ್ರಾಮು. ಸೊ ಖಂಡಿತವಾಗ್ಲೂ ಅದರಿಂದನೂ ಹೊರಗಡೆ ಬರಬೇಕು. ಸಾಕಷ್ಟು ಯೂತ್ಸ್ಗಳು ಬರೀ ಇನ್ಸ್ಟಾಗ್ರಾಮಲ್ಲಿ ಅವ್ರನ್ನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವರ ಜೀವನದ ಗುರಿ ಏನಿದೆ ಅದನ್ನೇ ಮರಿತಾ ಇದ್ದಾರೆ. ನಮ್ಮ ಇಂಡಿಯಾ ಈ ಥರ ಆದರೆ ಖಂಡಿತವಾಗ್ಲೂ ತುಂಬ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ. ಸೊ ಇದರಿಂದ ನಾವೆಲ್ಲ ಹೊರಗಡೆ ಬರಬೇಕು. ನಮ್ಮ ಕೆಲಸ ಏನಿದೆ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಆರೋಗ್ಯಕರವಾದಂಥ ಊಟ ಮಾಡಿ, ಹಾಗೆ ಇಂಟರ್ನೆಟ್ಟಿಂದ ಸ್ವಲ್ಪ ದೂರ ಇರಿ. ಜೀವನದ ಗುರಿ ಕಡೆ ನೀವು ನಿಮ್ಮ ಗಮನ ಹರಿಸಿ ಅಂತ ಕೇಳ್ತೀನಿ. ಇದೇ ವೇಳೆ ಇಂದು ನಡೆಯುತ್ತಿರುವ ಭಾರತ ಮತ್ತು ನ್ಯೂಜಿಲೆಂಡ್ ಕ್ರಿಕೆಟ್ ಮ್ಯಾಚ್ನಲ್ಲಿ ಭಾರತ ಗೆಲ್ಲಬೇಕು, ಗೆದ್ದೇ ಗೆಲ್ಲುತ್ತೆ, ಟೀಮ್ನಲ್ಲಿ ಇರುವವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಿದರು. ಇನ್ನು ಮ್ಯಾರಥಾನ್ ಓಟದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸಿ, ಡಿವೈಎಸ್ಪಿ ಶಿವಕುಮಾರ್ ಸೇರಿದಂತೆ ಎಲ್ಲ ಪೊಲೀಸ್ ಠಾಣೆಗಳ ಪೊಲೀಸ್ ಆಫೀಸರ್ಸ್ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.